ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಮೆಟ್ರೋ ಪ್ರಯಾಣಿಕರು ಪರದಾಡಿದಂತಹ ಪ್ರಸಂಗ ಇವತ್ತು ನಡೆದಿದೆ. ಕಾರಣ ಏನು ಅಂದ್ರೆ QR ಕೋಡ್ ಸಮಸ್ಯೆಯಿಂದ ಮೆಟ್ರೋ ನಿಲ್ದಾಣದಲ್ಲಿ ಜನಜಂಗುಳಿ. ಟಿಕೆಟ್ ಅನ್ನು ಪಡೆಯೋದಕ್ಕೆ ಮೆಟ್ರೋ ಪ್ರಯಾಣಿಕರ ಪರದಾಟ. ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿದ್ರು ಕೂಡ ಟಿಕೆಟ್ ಬರ್ತಾ ಇರಲಿಲ್ವಂತೆ. ಯಶವಂತಪುರ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಕೆಲ ಕಾಲ ಟಿಕೆಟ್ ಸಿಗದೆ ಮೆಟ್ರೋ ಪ್ರಯಾಣಿಕರು ಪರದಾಟ ನಡೆಸಿದಂತಹ ಪ್ರಸಂಗ ನಡೆದಿದೆ. ಕೂಡಲೇ ಸಮಸ್ಯೆಯನ್ನ BMRCL ಸಿಬ್ಬಂದಿ ಬಗೆಹರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಟಿಕೆಟ್ ಇಲ್ಲದೇನೆ ಮೆಟ್ರೋ ಸ್ಟೇಷನ್ ಒಳಗೆ ಎಂಟ್ರಿ ಆಗೋದಕ್ಕಾಗಲ್ಲ. ತಾಂತ್ರಿಕ ಸಮಸ್ಯೆಯಿಂದ ಕೆಲ ಹೊತ್ತು ಪ್ರಯಾಣಿಕರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತಂತೆ. ತತ್ಕ್ಷಣಕ್ಕೆ BLR ಸಿಬ್ಬಂದಿಗಳು ಆ ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಏನು ಭಯ ಬೀಳಬೇಡಿ. ಟೋಕನ್ ಪರ್ಚೇಸ್ ಮಾಡಿ ಇಲ್ಲ ಕಾರ್ಡ್ ಯೂಸ್ ಮಾಡಿ ಸರ್. ಅಲ್ಲ ಹೌದು UPI ಹೌದು ಎಲ್ಲರದು ಅಮೌಂಟ್ ಕಟ್ ಆಗಿದೆ. QR ಜನರೇಟ್ ಆಗಿಲ್ಲ. ಅಗ್ರಿ ಅದು ಅರ್ಧ ಗಂಟೆಯಿಂದ ಆಗ್ತಾ ಇದೆ. ಅದು UPI ಇಶ್ಯೂ. ವಾಟ್ಸಪ್ UPI ಇಶ್ಯೂ ಇದೆ. ಆಯ್ತಾ, ನೀವೇನು ಯೋಚನೆ ಮಾಡ್ಬಿಡಿ. ಅದು ಅಮೌಂಟ್ ಎಲ್ಲ ರಿಫಂಡ್ ಬರುತ್ತೆ ನಿಮಗೆ ವಿತಿನ್ 3 days ಅಲ್ಲಿ. ನೀವು ದಯವಿಟ್ಟು ಟೋಕನ್ ಪರ್ಚೇಸ್ ಮಾಡಬಾರ್ದು. ಹಂಗೆ ಮಾಡ್ಬೇಡ ಹೋಗ್ಬೇಡಿ. ಒಂದ್ಸರಿ ಕಟ್ ಆಯ್ತಾ ಬರ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತಹ ವಿದೇಶಿ ಪ್ರಜೆಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಒಬ್ಬ ಮಹಿಳೆ ಸೇರಿದಂತೆ ಒಟ್ಟು 8 ಜನ ವಿದೇಶಿ ಪ್ರಜೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂಜಯ್ ನಗರದ ಧೂಪಸಂದ್ರದಲ್ಲಿ ವಾಸವಿದ್ದಂತಹ ವಿದೇಶಿ ಪ್ರಜೆಗಳಿವರು. ಕ್ಯಾಮರೂನ್ ದೇಶದ 5 ಮತ್ತು ಸುಡಾನ್ ದೇಶದ 3 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಟೂಡೆಂಟ್ ವೀಸಾದಡಿ ಬೆಂಗಳೂರಿಗೆ ಬಂದಿದ್ರು ಈ ವಿದೇಶಿ ಪ್ರಜೆಗಳು. ಕಳೆದ 3-4 ವರ್ಷಗಳಿಂದ ಬೆಂಗಳೂರಿನಲ್ಲಿಯೇ ವಾಸ ಆಗಿದ್ದಾರೆ, ಜಾಂಡ ಊರಿದ್ದಾರೆ. ವೀಸಾ ಅವಧಿ ಮುಗಿದಿದ್ರೂ ಕೂಡ ಅಕ್ರಮವಾಗಿ ನೆಲೆಸಿದಂತಹ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ವಶಕ್ಕೆ ಪಡೆದು FRRO ಮುಂದೆ ಇವರನ್ನು ಹಾಜರುಪಡಿಸಲಾಗುತ್ತೆ. ಬಳಿಕ ಅವರವರ ದೇಶಕ್ಕೆ ಇವರನ್ನು ಕಳುಹಿಸಿಕೊಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಿ, 8 ಜನ ವಿದೇಶಿ ಪ್ರಜೆಗಳು. ಈಗ 5 ಜನ ಕಾಣಿಸ್ತಾ ಇದ್ದಾರೆ ಇದರಲ್ಲಿ, ಇವ್ರು 3, ಒಟ್ಟು 8 ಜನ. ಇವರೆಲ್ಲರೂ ಕೂಡ ಸ್ಟೂಡೆಂಟ್ ವೀಸಾ ಎಜುಕೇಷನ್ ಪರ್ಪಸ್ಸಿಗೆ ಅಂಥೇಳಿ ಬೆಂಗಳೂರಿಗೆ ಬಂದವರು. ವೀಸಾ ಅವಧಿ ಮುಗಿದಿದೆ, ಡೇಟ್ ಎಕ್ಸ್ಪೈರಿ ಆಗಿದೆ. ಹಂಗಿದ್ರೂ ಕೂಡ ಬೆಂಗಳೂರಿನಲ್ಲಿಯೇ ಜಾಂಡ ಊರ್ಬಿಟ್ಟಿದ್ದಾರೆ, ಇಲ್ಲೇ ವಾಸವಾಗಿದ್ದಾರೆ. ಪೊಲೀಸರ ಗಮನಕ್ಕೆ ಬಂದಿದೆ ಅಕ್ರಮವಾಗಿ ವಾಸಿಸ್ತಾ ಇದ್ದಾರೆ ಅಂಥೇಳಿ. ಪೊಲೀಸರೀಗ ವಶಕ್ಕೆ ಪಡೆದುಕೊಂಡು ಮುಂದಿನ ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ.